ದಾವಣಗೆರೆ ರಾಜಕೀಯ ಒಂದಾದ್ರ ಬದ್ಧ ವೈರಿಗಳು ಹೈಕಮಾಂಡ್ ವರೆಗೂ ತಲುಪಿದ್ದ ದಾವಣಗೆರೆಯ ದಂಗಲ್. ದಾವಣಗೆರೆ ರಾಜಕೀಯ ಒಂದಾದ್ರ ಬದ್ಧ ವೈರಿಗಳು ಹೈಕಮಾಂಡ್ ವರೆಗೂ ತಲುಪಿದ್ದ ದಾವಣಗೆರೆ ದಂಗಲ್. ದಾವಣಗೆರೆ ಬೈ ಎಲೆಕ್ಷನ್ ಗೆಲ್ಲಲು ಒಗ್ಗಟ್ಟು ಪ್ರದರ್ಶನ. ಬೈ ಎಲೆಕ್ಷನ್ ವೇಳೆ ರೇಣುಕಾಚಾರ್ಯ ಸ್ಫೋಟಕ ಹೇಳಿಕೆ. ಪಕ್ಷದ ನಾಯಕರ ವಿರುದ್ಧ ಸಮರ ಸಾರಿ ಈಗ ಸೈಲೆಂಟ್ ಆಗಿದ್ದಾರೆ. ರೆಬಲ್ ರೇಣುಕಾಚಾರ್ಯ ಇದೀಗ ಕೂಲ್. ನಾನು ಸಿದ್ದೇಶ್ವರ್ ಶತ್ರುಗಳಲ್ಲ, ಒಂದೇ ಪಕ್ಷದಲ್ಲಿ ಇದ್ದೇವೆ. ಮುಖ್ಯವಾಗಿ ಮನಸ್ಸುಗಳು ಒಂದಾಗಬೇಕು. ದಾವಣಗೆರೆ ದಕ್ಷಿಣಕ್ಕೆ ಯಾರಿಗೆ ಟಿಕೆಟ್ ಕೊಟ್ರು ಓಕೆ. ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ. ಹೊನ್ನಾಳಿಯಲ್ಲೇ ಸ್ಪರ್ಧೆ ಮಾಡ್ತೇನೆ, ಬಿಟ್ಟು ಹೋಗಲ್ಲ. ಅಭ್ಯರ್ಥಿಯನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಭ್ಯರ್ಥಿಯನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬೆಂಗಳೂರಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣದಿಂದ ಕಣಕ್ಕಿಳಿತಾರ ಸಿದ್ದೇಶ್ವರ್. ಪಕ್ಷ ಯಾರಿಗೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಗಮನ, ಪಕ್ಷನೇ ನಿರ್ಣಯ. ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು, ಕೋರ್ ಕಮಿಟಿಯ ಸದಸ್ಯರುಗಳು ಯಾರಿಗೆ ಅವಕಾಶ ಕೊಡ್ತಾರೆ, ಅವಕಾಶ ಕೊಟ್ಟದ್ದನ್ನು ಸದುಪಯೋಗ ಮಾಡಿಕೊಂಡು ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಯ್ಕೆಗೆ ನಮ್ಮೆಲ್ಲ ಶ್ರಮವನ್ನು ಬೆವರು ಸುರಿಸಿ ಅಭ್ಯರ್ಥಿ ಗೆಲುವಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ನೋಡೋಣ, ಇಲ್ಲಿ ನಾವು ಅವರೇನು ಶತ್ರುಗಳಲ್ಲ, ಒಂದೇ ಪಾರ್ಟಿಲಿದ್ದವು. ಯಾವುದೋ ಕಾರಣಕ್ಕೆ ರಾಜಕೀಯ ಅಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜ. ಮನಸ್ಸುಗಳು ಒಂದಾಗಬೇಕು. ಮನಸ್ಸುಗಳು ಒಂದಾದಾಗ ಸಹಜವಾಗಿ ಪಕ್ಷದ ಬಗ್ಗೆ ಗೌರವ ಇದೆ. ಯಾವುದು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು, ಹಿರಿಯರು ಒಟ್ಟಾಗಿ ಹೋಗ್ಬೇಕು, ಒಂದಾಗಬೇಕು, ಗೊಂದಲಗಳು ಆಗಬಾರ್ದು ಅಂತೇಳಿ ಸಲಹೆಯನ್ನು ಕೊಡಿದರೆ ಅವರ ಸಲಹೆಗಳನ್ನು ಸ್ವೀಕರಿಸಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಬಲಿಷ್ಠ ಮಾಡ್ತೀವಿ. ಪಕ್ಷ ಯಾರಿಗೆ ಇಲ್ಲಿ ಇದೇ ರೇಣುಕಾಚಾರ್ಯ 2023ರ ವಿಧಾನಸಭೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಂದ್ರೆ ತಮ್ಮ ಪಕ್ಷದ ಮೇಲೆ ಒಂದಿಷ್ಟು ಬೇಸರಗಳನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಹಿರಿಯ ನಾಯಕರನ್ನ ಹಿಂದಿಕ್ಕಿ ಹೊಸಬರನ್ನ ತೆಗೆದುಕೊಂಡು ಬಂದಿದ್ದಕ್ಕೆ ಅಲ್ಲಿ ಬಿಜೆಪಿ ಸೋಲನ್ನ ಕಾಣೋದಕ್ಕೆ ಕಾರಣವಾಯಿತು ಅನ್ನುವಂತ ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಆದ್ರೆ ಇದೇ ಈಗ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ದಾರೆ, ಯಾವುದೇ ತರದಂತ ಅಲ್ಲಿ ದ್ವೇಷ ಇರೋದಿಲ್ಲ, ಶತ್ರು ಇರೋದಿಲ್ಲ, ಮನಸ್ಸುಗಳು ಒಂದಾಗಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತೇವೆ. ಇದೀಗ ಇನ್ನು ದಕ್ಷಿಣ ಕ್ಷೇತ್ರ ಅಂದ್ರೆ ದಾವಣಗೆರೆ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಯಾವುದೇ ರೀತಿ ಬಡದಾಡ್ಕೊಂಡು ಇರುವಂತದ್ದು, ನಮ್ಮಲ್ಲೇ ದ್ವೇಷಗಳನ್ನ ಕಟ್ಕೊಂಡಿರುವಂತದ್ದು ನಮಗೆ ಅಲ್ಲಿ ಬೇಡವಾಗಿರುವಂತಹ ವಿಚಾರ ಅದು. ಸೊ ಹಾಗಾಗಿ ಸದ್ಯಕ್ಕೆ ಸಿದ್ದೇಶ್ವರ್ ಅಲ್ಲಿ ಕಣಕ್ಕಿಳಿದ್ರೂ ಸಹಿತ ನಾವು ಒಂದಾಗಿ ನಾವು ಕೆಲಸ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ ರೇಣುಕಾಚಾರ್ಯ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿಯ ಅಭ್ಯರ್ಥಿ ಆಯ್ಕೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೊನ್ನಾಳಿಯಲ್ಲೇ ಸ್ಪರ್ಧೆ ಮಾಡ್ತೇನೆ, ನಾನು ಹೊನ್ನಾಳಿ ಬಿಟ್ಟು ಎಲ್ಲೂ ಸಹಿತ ಹೋಗಲ್ಲ. ಉಪಚುನಾವಣೆಗೆ ಯಾರು ಅಭ್ಯರ್ಥಿ ಅನ್ನುವುದನ್ನ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ನಾನು ಅವರ ಗೆಲುವಿನಿಗೆ ಶ್ರಮಿಸ್ತೇನೆ ಅನ್ನುವಂತ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟರು.